ಕುಕ್ಕಿಶ್ರೀ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿಸಿರುವ ರೈತರು, ಕಾಫಿ ಬೆಳೆಗಾರರು ತಾವು ಬೆಳೆದ ಫಸಲಿಗೆ ಸೂಕ್ತ ಬೆಲೆ ದೊರಕದೆ ತೀವ್ರ ಬರ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವ ನಡುವೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಂದರಲ್ಲಿ ದಿನನಿತ್ಯ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದ್ದು ರೈತರು, ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಜಮೀನಿನ ಸುತ್ತಮುತ್ತ ಬೋರ್ವೆಲ್ ಕೊರೆಸಿದರೂ ನೀರಿನ ಲಭ್ಯತೆ ಇಲ್ಲದ ಕಾರಣ ಬೇರೆ ಸ್ಥಳದಿಂದ ನೀರನ್ನು ಟ್ಯಾಂಕರಿನ ಮೂಲಕ ತಂದು ಶೇಖರಿಸಿಟ್ಟು ಕಾಫಿ, ಮೆಣಸಿನ ಬಳ್ಳಿಗಳಿಗೆ ಔಷಧಿ ಸಿಂಪಡಿಸಬೇಕು ಎನ್ನುವಷ್ಟರಲ್ಲೇ ಕಾಡಾನೆಗಳು ದಾಳಿ ನಡೆಸಿ ಬೆಳೆಗಳನ್ನು ಹಾನಿ ಮಾಡುವುದಲ್ಲದೆ ನೀರಿನ ಟ್ಯಾಂಕ್, ಬ್ಯಾರೆಲ್, ಬಿಂದಿಗೆಗಳನ್ನು ಸಹ ಧ್ವಂಸ ಮಾಡಿದೆ. ಜಮೀನಿನ ಸುತ್ತಮುತ್ತ 3-4 ಗುಂಪಿನ ಕಾಡಾನೆಗಳು ದಿನನಿತ್ಯ ದಾಂಧಲೆ ನಡೆಸುತ್ತಿದ್ದು ಜಮೀನಿನ ಕೆಲಸ ನಿರ್ವಹಿಸಲು ಕೂಲಿ ಕಾರ್ಮಿಕರು ಬರಲು ಭಯದಿಂದ ಹಿಂದೇಟು ಹಾಕುತ್ತಿದ್ದಾರೆ. ಇಷ್ಟೊತ್ತಿಗಾಗಲೇ ಕಾಫಿ, ಮೆಣಸುಗಳಿಗೆ ಔಷಧಿ ಸಿಂಪಡಿಸಿ ರಸಗೊಬ್ಬರ ಪೂರೈಸಬೇಕಿತ್ತು. ಆದರೆ ಕಾಡಾನೆಗಳು ಇರುವ ಕಾರಣ ವ್ಯತ್ಯಯವಾಗಿದೆ. ಇದರಿಂದ ನಮಗೆ ತುಂಬಲಾರದ ನಷ್ಟ ಅನುಭವಿಸಬೇಕಾಗುತ್ತದೆ. ಬ್ಯಾಂಕಿನಲ್ಲಿ ಸಾಲ ಪಡೆದು ಆದಾಯದ ನಿರೀಕ್ಷೆಯಲ್ಲಿ ಜೀವನ ಸಾಗಿಸುವ ನಮ್ಮ ಪರಿಸ್ಥಿತಿ ಅತ್ಯಂತ ಕಠಿಣವಾಗಿದೆ. ಆದ್ದರಿಂದ ಕಾಡಾನೆಗಳನ್ನು ಇಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡಿ ನಮಗೆ ನಿರ್ಭಯವಾಗಿ ಬದುಕಲು ಅವಕಾಶ ಕಲ್ಪಿಸಿ. ಇಲ್ಲದಿದ್ದರೆ ನಮ್ಮ ಜಮೀನಿಗೆ ಸೂಕ್ತ ಬೆಲೆಯನ್ನು ನೀಡಿ ನಮ್ಮನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿ ಎಂದು ಕಾಫಿ ಬೆಳೆಗಾರರಾದ ಗಫಾರ್ ಅಹಮದ್ ತಮ್ಮ ಅಳಲನ್ನ ತೋಡಿಕೊಂಡರು. ಬದುಕುವಂತ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಹಾಗೇನೆ ಇಲ್ಲೇನು ನಮ್ಮ ಅಧಿಕಾರಿಗಳು ಇಲ್ಲೇನೇ ಒಂದು ಆಗಿದಂತ ಘಟನೆಗೆ ಅಲ್ಲೋಗಿ ಒಂದು ಅರ್ಜಿ ಕೊಡಕ್ಕೆ ಹೋದ್ರೆ ಅಲ್ಲಿ ಎಂಡಾರ್ಸ್ಮೆಂಟ್ ಕೊಡ್ತಾ ಇಲ್ಲ, ಸರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಅರಳಿಯಲ್ಲಿ ಒಂದು ಕಂಟ್ರೋಲ್ ರೂಮ್ ತೆರಿಬೇಕು ಅಂತ ಹೇಳಿ ಇದ್ರ ಮೂಲಕ ಈ ಕಂಟ್ರೋಲ್ ರೂಮ್ ತೆಗಿಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೇನೆ ಇದೇ ತರ ಮುಂದುವರೆದ್ರೆ ನಾವಿನ್ನ ರೈತರೆಲ್ಲ ಸೇರ್ಕೊಂಡು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಯಾಕೋಸ್ಕರ ಈ ಅಧಿಕಾರಿಗಳಾಗ್ಲಿ, ಸರ್ಕಾರ ಆಗ್ಲಿ ಯಾಕೆ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ನಾವು ಇಲ್ಲಿ ಬದುಕಬೇಕೋ ಬೇಡವಾ ಅನ್ನೋಂಥ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೇವೆ. ಹೀಗಾಗಿ ಸ್ಥಳಾಂತರ ಮಾಡಿ, ಇಲ್ಲ ಆನೆ ಸ್ಥಳಾಂತರ ಮಾಡಬೇಕು, ಇಲ್ಲ ನಮ್ಮನ್ನೇ ಸ್ಥಳಾಂತರ ಮಾಡ್ತೀರಾ ಮಾಡಿ. ಯಾವುದೇ ಜಮೀನ ನಗರ ಕೊಟ್ರೆ ನಾವೇ ಕೂಡ ಬಿಟ್ಟು ಹೋಗಕ್ಕೂ ನಾವು ರೆಡಿ ಇದ್ದೇವೆ. ಯಾವ್ದಾದ್ರು ಒಂದು ಸರ್ಕಾರ ಬೇಗ ಇದಕ್ಕೊಂದು ನಾಂದಿ ಹಾಡಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊತೀನಿ. ಹಾಗೇನೆ ಇಲ್ಲಿ ಕಂಟ್ರೋಲ್ ರೂಮ್ ಒಂದು ಕಡ್ಡಾಯ ತೆರಲೇಬೇಕು. ಸರಿಯಾದ ಒಂದು ಪರಿಹಾರನೂ ಕೊಡ್ತಾ ಇಲ್ಲ. ನೋಡಿ, ಒಂದು ಈ ಕಾಫಿ ಗಿಡ ಬೆಳಿಬೇಕು ಅಂದ್ರೆ 10-15 ವರ್ಷ ಬೇಕು. 10-15 ವರ್ಷದಿಂದ ಬೆಳಿಬೇಕು ಅಂತ ಗಿಡ ಆನೆ ಬಂದು ಒಂದು ಮರಿ ಆನೆಗಳನ್ನೆಲ್ಲ ಕಟ್ಕೊಂಡು ಬಂದು ಗಿಡನೆಲ್ಲ ಹಾಳು ಮಾಡಿದಾಗ ಎಷ್ಟು ಲಾಸ್ ಆಗ್ತದೆ ಅಂತ ಹೇಳಿ ತಾವು ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಪರಿಹಾರನೂ ಕೊಡಬೇಕು, ಒಂದು ಹಳ್ಳಿಲೇ ಕೊಡಬೇಕು ಅಂತ ಹೇಳಿ ಈ ಮೂಲಕ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡರವರ ಪರವಾಗಿ ಮತಯಾಚಿಸುತ್ತಿದ್ದು ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸುವಂತೆ